ನಮಸ್ಕಾರ. ಇತ್ತೀಚೆಗೆ ಆದಾಯ ತೆರಿಗೆ ಇಲಾಖೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಕೆಲವು ಹೊಸ ರೂಲ್ಸ್ ತಂದಿದೆ. ಇದು ಪ್ರತಿಯೊಬ್ಬರ ಮೇಲೂ ಪರಿಣಾಮ ಬೀರ್ಬೋದು. ಹೌದು ರವಿ, ಹಾಗಾಗಿ ಇವತ್ತಿನ ಈ ಚರ್ಚೆಯಲ್ಲಿ ಈ ಹೊಸ ನಿಯಮಗಳು ಏನು, ನಮ್ಮ ದಿನನಿತ್ಯದ ಹಣಕಾಸು ವ್ಯವಹಾರಗಳ ಮೇಲೆ ಇದು ಹೇಗೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ರವಿ, ನನಗೊಂದು ಪ್ರಶ್ನೆ. ಒಂದು ಚಿಕ್ಕ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದಕ್ಕೆ 100% ಪೆನಾಲ್ಟಿ ಬಿಡೋಕ್ ಸಾಧ್ಯನಾ? ಇದು ಕೇಳೋಕೆ ಸ್ವಲ್ಪ ಶಾಕಿಂಗ್ ಆಗಿದೆ. ಖಂಡಿತ ಸಾಧ್ಯ ಕಾವ್ಯ. ಕೇಳೋಕೆ ಆಶ್ಚರ್ಯ ಅನಿಸಿದ್ರೂ ಇದು ನಿಜ. ಹೊಸ ನಿಯಮಗಳ ಪ್ರಕಾರ ಇದು ಹೇಗೆ ಸಾಧ್ಯ ಅನ್ನೋದನ್ನ ನಾವೀಗ ಒಂದೊಂದಾಗಿ ನೋಡೋಣ. ಸರಿ, ಮೊದಲು ಎಲ್ರೂ ಸಾಮಾನ್ಯವಾಗಿ ಕ್ಯಾಶ್ ಬಳಸೋ ಜಾಗದಿಂದ ಶುರು ಮಾಡೋಣ. ಅಂದ್ರೆ ಬ್ಯಾಂಕ್ ಅಕೌಂಟ್ಗೆ ಹಣ ಹಾಕೋದು ಮತ್ತು ತೆಗೆಯೋದು. ಇಲ್ಲಿ ಏನೇನ್ ಹೊಸ ಲಿಮಿಟ್ಸ್ ಇದೆ ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಬ್ಯಾಂಕ್ ಅಕೌಂಟ್ಗೆ ಕ್ಯಾಶ್ ಡೆಪಾಸಿಟ್ ಮಾಡೋಕೆ ಇರೋ ಲಿಮಿಟ್ಸ್ ಏನೇನು ನೋಡಿ. ಈ ಸ್ಲೈಡ್ನಲ್ಲಿ ಕ್ಲಿಯರ್ ಆಗಿ ಇದೆ. ಪ್ಯಾನ್ ಕಾರ್ಡ್ ಇದ್ರೆ ಸೇವಿಂಗ್ಸ್ ಅಕೌಂಟ್ಗೆ 1 ವರ್ಷದಲ್ಲಿ 10 ಲಕ್ಷ ರೂಪಾಯಿವರೆಗೆ ಕ್ಯಾಶ್ ಹಾಕ್ಬೋದು. ಅದೇ ಕರೆಂಟ್ ಅಕೌಂಟ್ ಆದ್ರೆ ಲಿಮಿಟ್ 50 ಲಕ್ಷ. ಆದ್ರೆ ಒಂದು ವೇಳೆ ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ 2 ಥರದ ಅಕೌಂಟ್ಗಳಿಗೆ ವಾರ್ಷಿಕ ಲಿಮಿಟ್ ಕೇವಲ 5 ಲಕ್ಷ ರೂಪಾಯಿ ಮಾತ್ರ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಒಂದು ವೇಳೆ ಯಾರಾದ್ರೂ ಈ ಲಿಮಿಟ್ ದಾಟಿದ್ರೆ ಏನಾಗುತ್ತೆ? ಅದರಲ್ಲೂ ಮುಖ್ಯವಾಗಿ ಪ್ಯಾನ್ ಕಾರ್ಡ್ ಇಲ್ಲದೆ 5 ಲಕ್ಷಕ್ಕಿಂತ ಹೆಚ್ಚು ಡಿಪಾಸಿಟ್ ಮಾಡಿದ್ರೆ ಏನಾಗುತ್ತೆ? ಒಳ್ಳೆ ಪ್ರಶ್ನೆ. ಯಾವಾಗ ಈ ಲಿಮಿಟ್ ಕ್ರಾಸ್ ಆಗುತ್ತೋ ತಕ್ಷಣ ಬ್ಯಾಂಕುಗಳು ಆ ಮಾಹಿತಿಯನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಪೋರ್ಟ್ ಮಾಡ್ತವೆ. ಪ್ಯಾನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆಧಾರ್ ಕಾರ್ಡ್ ಇಟ್ಕೊಂಡು ಟ್ರ್ಯಾಕ್ ಮಾಡ್ತಾರೆ. ಆಮೇಲೆ ಡಿಪಾರ್ಟ್ಮೆಂಟಿಂದ ನೋಟಿಸ್ ಬರುತ್ತೆ, ಮತ್ತೆ ಆ ಹೆಚ್ಚುವರಿ ಹಣ ಎಲ್ಲಿಂದ ಬಂತು ಅಂತ ಸರಿಯಾದ ವಿವರಣೆ ಕೊಡಬೇಕಾಗುತ್ತೆ. ಒಂದು ವೇಳೆ ಆ ಹಣದ ಮೂಲವನ್ನ ಸರಿಯಾಗಿ ವಿವರಿಸೋಕೆ ಆಗ್ಲಿಲ್ಲ ಅಂದ್ರೆ ಪರಿಣಾಮ ತುಂಬಾನೇ ಸೀರಿಯಸ್ ಆಗಿರುತ್ತೆ. ಆದಾಯ ತೆರಿಗೆ ಇಲಾಖೆ ಆ ಮೊತ್ತದ ಮೇಲೆ ಟ್ಯಾಕ್ಸ್ ಮತ್ತು ಪೆನಲ್ಟಿ ಎಲ್ಲ ಸೇರಿ ಒಟ್ಟು 84% ಚಾರ್ಜ್ ಮಾಡ್ಬೋದು. ಯೋಚನೆ ಮಾಡಿ. ಕಾವ್ಯ, ಇದು ಕ್ಯಾಶ್ ಡೆಪಾಸಿಟ್ ಬಗ್ಗೆ ಆಯ್ತು. ಹಾಗಾದ್ರೆ ಹಣ ವಿಡ್ರಾ ಮಾಡೋಕೆ ಅಂದ್ರೆ ವಾಪಸ್ ತೆಗೆಯೋಕೆ ಏನಾದ್ರೂ ರೂಲ್ಸ್ ಇದೆಯಾ? ಹೌದು, ಅದಕ್ಕೂ ನಿಯಮಗಳಿವೆ. ನೀವೇನಾದ್ರೂ ITR ಫೈಲ್ ಮಾಡ್ತಾ ಇಲ್ಲ ಅಂದ್ರೆ ವರ್ಷಕ್ಕೆ 20 ಲಕ್ಷಕ್ಕಿಂತ ಹೆಚ್ಚು ಕ್ಯಾಶ್ ತೆಗೆದ್ರೆ 2% TDS ಕಟ್ಟಾಗುತ್ತೆ. 1 ಕೋಟಿ ದಾಟಿದ್ರೆ 5% TDS ಕಟ್ಟಾಗುತ್ತೆ. ಅದೇ ನೀವು ರೆಗ್ಯುಲರ್ ಆಗಿ ITR ಫೈಲ್ ಮಾಡೋರಾಗಿದ್ರೆ 1 ಕೋಟಿ ರೂಪಾಯಿವರೆಗೂ ಯಾವುದೇ TDS ಇರಲ್ಲ. ಆ ಲಿಮಿಟ್ ದಾಟಿದ ಮೇಲೆ ಮಾತ್ರ 2% TDS ಅಪ್ಲೈ ಆಗುತ್ತೆ. ಸರಿ, ಈಗ ನಾವು ಕೆಲವು ದೊಡ್ಡ ವ್ಯಾಪಾರಗಳ ಬಗ್ಗೆ ಮಾತಾಡೋಣ. ಇಲ್ಲಿ ಕ್ಯಾಶ್ ಲಿಮಿಟ್ಸ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ಈ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು. ಕಾವ್ಯ, ಫ್ಯಾಮಿಲಿ ಮೆಂಬರ್ಸ್ ಹತ್ರ ಸಾಲ ತಗೊಳ್ಳೋದೋ ಅಥವಾ ಪ್ರಾಪರ್ಟಿ ಡೀಲ್ ಮಾಡೋದೋ ಈ ತರಹದ ಸಾಮಾನ್ಯ ದೊಡ್ಡ ವ್ಯವಹಾರಗಳಿಗೆ ಯಾವ ನಿಯಮಗಳು ಅನ್ವಯಿಸುತ್ತವೆ? ಖಂಡಿತ. ಮುಖ್ಯವಾಗಿ ಕೈಸಾಲ, ಪ್ರಾಪರ್ಟಿ ಡೀಲ್ಸ್ ಮತ್ತೆ ಮನೆ ಅಥವಾ ಆಫೀಸ್ ಬಾಡಿಗೆಗೆ ಅಡ್ವಾನ್ಸ್ ಅಥವಾ ಸೆಕ್ಯೂರಿಟಿ ಡೆಪಾಸಿಟ್ ಕೊಡುವಾಗ ಈ ಹೊಸ ಕ್ಯಾಶ್ ರೂಲ್ಸ್ ಅಪ್ಲೈ ಆಗತ್ತೆ. ಈ ಎಲ್ಲಾ ವ್ಯವಹಾರಗಳಿಗೆ ಅನ್ವಯವಾಗುವ ಒಂದೇ ಒಂದು ಮ್ಯಾಜಿಕ್ ನಂಬರ್ ಅಂದ್ರೆ ಅದು 20,000 ರೂಪಾಯಿ. ಯಾವುದೇ ಕಾರಣಕ್ಕೂ ಈ ಟ್ರಾನ್ಸಾಕ್ಷನ್ಗಳಲ್ಲಿ 20,000 ರೂಪಾಯಿಗಿಂತ ಹೆಚ್ಚು ಕ್ಯಾಶ್ ಬಳಸೋ ಹಾಗಿಲ್ಲ. ಮತ್ತು ಇಲ್ಲಿಯೇ ಇದೆ ಅಸಲಿ ಶಾಕ್. ಒಂದ್ ವೇಳೆ ನೀವು 20,000 ರೂಪಾಯಿ ಕ್ಯಾಶ್ ಲಿಮಿಟ್ ದಾಟಿದ್ರೆ ಎಷ್ಟು ಹಣವನ್ನ ನಗದಿನಲ್ಲಿ ಕೊಟ್ಟಿದ್ದೀರೋ ಆ ಪೂರ್ತಿ ಅಮೌಂಟ್ ಮೇಲೆ 100% ಪೆನಾಲ್ಟಿ ಬೀಳುತ್ತೆ. ಅಂದ್ರೆ 50,000 ಕ್ಯಾಶ್ ಕೊಟ್ರೆ ಇನ್ನೂ 50,000 ದಂಡ ಕಟ್ಬೇಕಾಗ್ಬೋದು. ಒಂದು ನಿಮಿಷ, ಇದನ್ನ ಸ್ವಲ್ಪ ಕ್ಲಿಯರ್ ಮಾಡು. ಅಂದ್ರೆ 20,000 ರೂಪಾಯಿಗಿಂತ ಹೆಚ್ಚು ಕ್ಯಾಶ್ ಸಾಲ ತಗೊಂಡ್ರೆ ಮತ್ತೆ ಅದನ್ನ ಕ್ಯಾಶ್ನಲ್ಲೇ ವಾಪಸ್ ಕೊಟ್ರೆ 2 ಸಾರಿ ಪೆನಾಲ್ಟಿ ಬೀಳುತ್ತಾ? ಹೌದು ಕಾವ್ಯ, ನೀನು ಹೇಳಿದ್ದು ಕರೆಕ್ಟ್. ಈ 100% ಪೆನಾಲ್ಟಿ ರೂಲ್ 20,000ಕ್ಕಿಂತ ಹೆಚ್ಚು ಸಾಲವನ್ನ ಕ್ಯಾಶ್ನಲ್ಲಿ ತಗೊಳ್ಳೋಕ್ಕೂ ಅಪ್ಲೈ ಆಗುತ್ತೆ, ಅದನ್ನ ಕ್ಯಾಶ್ನಲ್ಲಿ ವಾಪಸ್ ಕೊಡೋಕ್ಕೂ ಅಪ್ಲೈ ಆಗುತ್ತೆ. ಹಾಗಾದ್ರೆ ಬಿಸ್ನೆಸ್ ಮಾಡೋರಿಗೆ ಈ ನಿಯಮಗಳಿಂದ ಏನಾಗುತ್ತೆ? ಅವ್ರಿಗೇನಾದ್ರೂ ಸ್ಪೆಷಲ್ ರೂಲ್ಸ್ ಇದೆಯಾ? ಖಂಡಿತ. ಬಿಸ್ನೆಸ್ ಮಾಡೋರಿಗಾಗಿ ಕೆಲವು ತುಂಬಾನೇ ಸ್ಪೆಸಿಫಿಕ್ ರೂಲ್ಸ್ ಇವೆ. ಅವುಗಳ ಬಗ್ಗೆ ನೋಡೋಣ. ರವಿ, ವ್ಯಾಪಾರಸ್ಥರು 2 ಮುಖ್ಯ ನಿಯಮಗಳನ್ನ ಜ್ಞಾಪಕ ಇಟ್ಕೋಬೇಕು. ಮೊದಲನೇದು ಸೇಲ್ಸ್ ಬಗ್ಗೆ. ಒಂದೇ ವ್ಯಕ್ತಿಯಿಂದ ಒಂದೇ ದಿನದಲ್ಲಿ 2 ಲಕ್ಷ ರೂಪಾಯಿಗಿಂತ ಹೆಚ್ಚು ಕ್ಯಾಶ್ ತಗೊಳ್ಳೋ ಹಾಗಿಲ್ಲ. ಮೀರಿದ್ರೆ 100% ಪೆನಾಲ್ಟಿ. ಎರಡನೇದು ಖರ್ಚುಗಳ ಬಗ್ಗೆ. ಒಬ್ಬ ವ್ಯಕ್ತಿಗೆ ಒಂದೇ ದಿನದಲ್ಲಿ 10,000 ರೂಪಾಯಿಗಿಂತ ಹೆಚ್ಚು ಕ್ಯಾಶ್ ಪೇ ಮಾಡಿದ್ರೆ ಆ ಖರ್ಚನ್ನ ನಿಮ್ಮ ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ತೋರ್ಸೋಕೆ ಆಗಲ್ಲ. ಇದರಿಂದ ನಿಮ್ಮ ಪ್ರಾಫಿಟ್ ಜಾಸ್ತಿ ಕಾಣಿಸುತ್ತೆ ಮತ್ತೆ ನೀವು ಹೆಚ್ಚು ಟ್ಯಾಕ್ಸ್ ಕಟ್ಬೇಕಾಗುತ್ತೆ. ಇಷ್ಟೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಕೇಳಿದ್ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಯಾಕೆ ಸರ್ಕಾರ ಕ್ಯಾಶ್ ಮೇಲೆ ಇಷ್ಟೊಂದು ಕಠಿಣ ನಿಯಮಗಳನ್ನ ತರ್ತಿದೆ? ಇದರ ಹಿಂದಿನ ಉದ್ದೇಶವಾದ್ರೂ ಏನು? ಸರ್ಕಾರದ ಉದ್ದೇಶಗಳು ತುಂಬಾನೇ ಕ್ಲಿಯರ್ ಆಗಿದೆ. ಮೊದಲನೆಯದು ಬ್ಲ್ಯಾಕ್ ಮನಿ ಸರ್ಕ್ಯುಲೇಷನ್ ನಿಲ್ಸೋದು. ಎರಡನೆಯದು ಡಿಜಿಟಲ್ ಪೇಮೆಂಟ್ಸ್ಗೆ ಪ್ರೋತ್ಸಾಹ ಕೊಡೋದು. ಇದರಿಂದ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಲೆಕ್ಕ ಇರುತ್ತೆ. ಇದು ಟ್ಯಾಕ್ಸ್ ಕಟ್ಟುವ ಜವಾಬ್ದಾರಿಯನ್ನ ಹೆಚ್ಚಿಸುತ್ತೆ ಮತ್ತು ಟ್ಯಾಕ್ಸ್ ತಪ್ಪಿಸುವುದನ್ನ ಕಡಿಮೆ ಮಾಡುತ್ತೆ.
ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ. ಈ ಸ್ಲೈಡ್ನಲ್ಲಿ ಹೇಳಿರೋ ಹಾಗೆ ನಿಮ್ಮತ್ರ ಇರೋದು ವೈಟ್ ಮನಿಯೋ ಬ್ಲ್ಯಾಕ್ ಮನಿಯೋ ಅನ್ನೋದು ಮ್ಯಾಟೇ ಆಗಲ್ಲ. ನೀವು ಆ ಹಣವನ್ನ ಕ್ಯಾಶ್ ರೂಪದಲ್ಲಿ ಬಳಸಿದೀರಾ ಅನ್ನೋದೇ ನಿಯಮ ಮುರಿಯೋಕೆ ಕಾರಣವಾಗುತ್ತೆ. ಅಂದ್ರೆ ಪ್ರಾಮಾಣಿಕವಾಗಿ ಸಂಪಾದಿಸಿದ ಹಣವನ್ನೇ ಕ್ಯಾಶ್ನಲ್ಲಿ ವ್ಯವಹಾರ ಮಾಡಿದ್ರೂ ಪೆನಾಲ್ಟಿ ಬೀಳ್ಬಹುದು. ಹಾಗಾದ್ರೆ ಸಣ್ಣಪುಟ್ಟ ವ್ಯಾಪಾರಿಗರು ಅಥವಾ ಜನರು ಈ ನಿಯಮಗಳಿಂದ ಹೇಗಾದ್ರೂ ತಪ್ಸ್ಕೊಳಕ್ಕಾಗುತ್ತಾ? ಖಂಡಿತ ಇಲ್ಲ. ಈಗ ಕಾಲ ಬದಲಾಗಿದೆ. ಆಧಾರ್ ಲಿಂಕ್ ಮತ್ತು AI ಟೆಕ್ನಾಲಜಿ ಇರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ವ್ಯವಹಾರವನ್ನ ಟ್ರ್ಯಾಕ್ ಮಾಡೋ ಕೆಪಾಸಿಟಿ ಹೊಂದಿದೆ. ಹಾಗಾಗಿ ಯಾರೂ ಕೂಡ ಸುಲಭವಾಗಿ ತಪ್ಸ್ಕೊಳ್ಳಕ್ಕಾಗಲ್ಲ. ಕೊನೆದಾಗಿ ಈ ಎಲ್ಲಾ ಮಾಹಿತಿಗಳನ್ನು ನೋಡಿದ ಮೇಲೆ ನಾವೆಲ್ಲ ಒಂದು ಪ್ರಶ್ನೆ ಕೇಳ್ಕೋಬೇಕು. ಇವತ್ತಿನ ಡಿಜಿಟಲ್ ಜಮಾನದಲ್ಲಿ ಇಷ್ಟೆಲ್ಲ ಸುಲಭದ ಆಪ್ಷನ್ಸ್ ಇರುವಾಗ ಭಾರೀ ದಂಡ ಬೀಳೋ ರಿಸ್ಕ್ ತಗೊಂಡು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದು ನಿಜವಾಗ್ಲೂ ಬೇಕಾ? ಹೌದು, ಇದು ಬರೀ ಕ್ಯಾಶ್ ಮತ್ತು ಡಿಜಿಟಲ್ ನಡುವಿನ ಆಯ್ಕೆ ಅಲ್ಲ, ಇದು ರಿಸ್ಕ್ ಮತ್ತು ಸೇಫ್ಟಿ ನಡುವಿನ ಆಯ್ಕೆ. ಈ ಹೊಸ ನಿಯಮಗಳ ಬಗ್ಗೆ ತಿಳ್ಕೊಂಡು ಅಲರ್ಟ್ ಆಗಿರೋದು ಎಲ್ಲರಿಗೂ ಒಳ್ಳೆಯದು.